ಮಧುಗಿರಿ ತಾಲೂಕು ಆಡಳಿತವು ಮಧುಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ವಿಳಂಬ ಮಾಡುತ್ತಿದೆ ಎಂದು ಖಂಡಿಸಿ ತಾಲೂಕಿನ ಭೂಮಿ ವಸತಿ ವಂಚಿತರೊಂದಿಗೆ ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ದಿನಾಂಕ 18ರ ಬುಧವಾರ ಬೆಳಿಗ್ಗೆ ಮಧುಗಿರಿ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯು ಬೆಳಿಗ್ಗೆ 11 ಗಂಟೆಗೆ ಶುರುವಾಗಿ ಮಧುಗಿರಿ ಪಟ್ಟಣದ ಪಾವಗಡ ಗೇಟ್ ಬಳಿ ಇರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಾರಂಭಗೊಂಡಿತು. ತಮಟೆಗಳನ್ನೊಳಗೊಂಡಂತೆ ಪಾದಯಾತ್ರೆ ಮೂಲಕ ಪಟ್ಟಣದ ದಂಡೂರು ಬಾಗಿಲು, ಬಸ್ ನಿಲ್ದಾಣ, ತುಮಕೂರು ಗೇಟ್, ಗುರು ಸನ್ನಿಧಿ ಸರ್ಕಲ್, ಶಾಂತಲಾ ಟಾಕೀಸ್ ಸರ್ಕಲ್ ಮೂಲಕ ತಹಸೀಲ್ದಾರ್ ಕಚೇರಿಯನ್ನ ತಲುಪಿತು. ಇನ್ನು ಕಚೇರಿ ಮುಂಭಾಗ ಘೋಷಣೆ ಮತ್ತು ತಮಟೆಯ ಸದ್ದು ಮೊಳಗಿನ 1-2 ಗಂಟೆಗಳ ನಂತರ ಮಧುಗಿರಿ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿ ನಮ್ಮ ಆಗ್ರಹ ಪತ್ರ ನೀಡಲು ಕೇಳಿಕೊಂಡು ಶೀಘ್ರದಲ್ಲೇ ತಮ್ಮ ಸಮಿತಿಯ ಒತ್ತಾಯಗಳನ್ನು ಬಗೆಹರಿಸಲು ಮುಂದಾಗುವುದಾಗಿ ತಿಳಿಸಿದರು. ಆದರೆ ತಾಲೂಕು ಆಡಳಿತವು ಈ ರೀತಿಯ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನ ಸಮಿತಿಯು ಖಂಡಿಸಿದ್ದಲ್ಲದೆ ಇದೇ ವೇಳೆ ಕುಡಿಗೇನಹಳ್ಳಿ ಹೋಬಳಿ ದೊಡ್ಡಮಾಲೂರು ಗ್ರಾಮದ ಸರ್ವೆ ನಂಬರ್ 45ರ ಬಗರ್ ಹುಕುಂ ಕಡತ ಕಳೆದಿರುವ ಬಗ್ಗೆ ಸಂಬಂಧಿಸಿದ ನೌಕರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಯಿತು. ಈ ಬಗ್ಗೆ ಸ್ಥಳದಲ್ಲೇ ಕ್ರಮವಾಗಬೇಕು ಎಂದು ಪಟ್ಟು ಹಿಡಿದಾಗ ಕಡತ ಕಳೆದ ಸಂಬಂಧಿಸಿದ ಎಲ್ಲಾ ನೌಕರರಿಗೂ ಮಾನ್ಯ ತಹಶೀಲ್ದಾರ್ ಅವರಿಂದ ಶೋಕಾಸ್ ನೋಟಿಸ್ ನೀಡಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಇಒರವರು ಸ್ಥಳದಲ್ಲಿದ್ದು ಬ್ಯಾಲ್ಯ, ಬಡಿಗೊಂಡನಹಳ್ಳಿ, ದೊಡ್ಡೇರಿ ಗ್ರಾಮಗಳ ವಸತಿ ವಂಚಿತರ ಸಮಸ್ಯೆಗಳ ಬಗ್ಗೆ ಸಮಿತಿಯಿಂದ ಪ್ರಶ್ನೆಗಳ ಸುರಿಮಳೆಗೈಯಲಾಯಿತು. ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆಂದು ಇಒರವರು ವಸತಿ ವಂಚಿತರಿಗೆ ಭರವಸೆ ನೀಡಿದರು. ಮಾನ್ಯ ತಹಶೀಲ್ದಾರ್ ಶರೀನ್ ತಾಜ್ ರವರು ಹಾಗೂ ಇಒ ಲಕ್ಷ್ಮಣ್ ರವರು 2 ತಿಂಗಳ ಒಳಗೆ ಸ್ಥಳ ಭೇಟಿ ನೀಡಿ ಸಮಿತಿಯು ಮನವಿ ಮಾಡಿರುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಅಂದ್ರೆ ಈ ವಿಷಯ ಇದು ಗೊತ್ತಲ್ಲ ಮೇಡಮ್ ಬಂದಾಗಿಂದ ಹಿಂದೆ ತಹಸೀಲ್ದಾರ್ ಕಾಲದಿಂದಲೂ ಇದು 3ನೇ ಬಾರಿ ಆಯ್ತಲ್ಲ, ಹೋಗ್ತಾ ಇದೆ, ಡೇಟ್ ಹೋಗ್ತಾ ಇದೆ ಅಲ್ಲ ಸ್ವಾಮಿ. ಈಗ ನಾನು ತಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರಿ, ಅದು ಹೆಂಗೆ ಸ್ಪಾಟ್ ವಿಸಿಟ್ ಮಾಡಿ ನೀವೆಲ್ಲ ಯಾರ್ಯಾರೆಲ್ಲ ಮಾಡಿದ್ರಿ, ಯಾವ ಆಫೀಸರ್ಸು ಮತ್ತು ಸೆಕ್ಯೂರಿಟಿ ಒಬ್ಬರು DSP, ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟರ್ 3 ಜನ ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿಸಿ ಎಲ್ಲ ಮಾಡಿದ್ದಾಗ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ. ಅದಾದ ನಂತರ ಇವರು 2 ತಿಂಗಳು DC ಅವರು ಆದೇಶ ಮಾಡಿದ್ಮೇಲೆ 2 ತಿಂಗಳು ಅದನ್ನು ನಿರ್ಲಕ್ಷ್ಯ ಮಾಡಿದ್ರು. ಅವ್ರು ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ರಿ, ಅದೆಲ್ಲ ಆಯಿತು. ಆಮೇಲೆ ತಾವು ಇಒ ಆಗಿ ಬಂದಿದ್ದೀರಿ. ಸ್ಟೇ ವೇಕೆಟ್ ಮಾಡಿಸೋದಕ್ಕೆ ನಿಮಗೆ ಏನು ಸಮಸ್ಯೆ ಆಗಿದೆ? ನೋ 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 ನೀವು ಅದನ್ನ ಹೇಳ್ಬೇಡಿ. ಆಯ್ತು, ಸಾಹೇಬ್ರೆ ಕೇಳಿ, ಕೋರ್ಟ್ ವಿಷಯಗಳಲ್ಲಿ ಬೇರೆ ವಿಷಯಗಳಲ್ಲಿ ನಾವು ಅದನ್ನ ಮಾತಾಡಬಾರ್ದು. ಕೋರ್ಟ್ ವಿಷಯದಲ್ಲಿ, ಕೋರ್ಟ್ ಇರುವಂತಹ ವಿಷಯಗಳಲ್ಲಿ, ಈ ವಿಷಯದಲ್ಲಿ ಸಂಪೂರ್ಣವಾಗಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ವಿಫಲವಾಗಿದೆ. ಇಲ್ಲ ಸರ್, ಆಗಿದೆ. ಹೆಂಗಾಗಿದ್ರ ಅಂತ ಹೇಳೋಣ, ಸುಮ್ಮನೆ ವಾದ ಮಾಡೋದು ಬೇಡ. ಮೇಡಮ್ ಈಗ ಕೂಡಿಸ್ಕೊಂಡು ಸುಮ್ಮನೆ ಇದೆಲ್ಲ ಈಗಾಗಲೇ ಸ್ವಾಮಿ ಒಂದು ಕೆಲಸ ಮಾಡಿ, ನೀವೇ ಹೋಗಿ ಅಪಿಯರ್ ಆಗಿ ಒಂದು IA ಹಾಕೊಳ್ಳಿ. ನಾನು ಅವತ್ತು ಹೇಳಿದ್ದೀನಿ ನಿಮಗೆ, ನಾನು ಕೋರ್ಟಿಂದೆಲ್ಲ ಇಲ್ಲಿ ಹೇಳೋದಕ್ಕೆ ನಾನು ವಕೀಲರಲ್ಲ. ಲಾಯರ್ ಕೆಲಸ ಮಾಡೋದಿಲ್ಲ, ಲಾಯರ್ ಕೆಲಸ ನಾವು ಮಾಡೋಕ್ಕಾಗಲ್ಲ. ಏನ್ ಮಾಡ್ಬೇಕು ಹೇಳಿ, ನೀವು ಹೇಳಿ. ಮೊದಲಾಗಿ ಕೇಳಿ, ಮೊದಲನೇದಾಗಿ ನೀವು ಎಲ್ಲಿ ಹಿಡಿದಿದ್ದೀರಿ ನಿಮಗೆ ಗೊತ್ತಿದೆ. AGP ಇದ್ದುಕೊಂಡು ಪ್ರೈವೇಟ್ ವಕೀಲರನ್ನ ಇಟ್ರಿ ನೀವು, ಅಲ್ಲೇ ಒಂದಷ್ಟು ದುಡ್ಡು ಹೋಯ್ತು. ಯಾರು ದುಡ್ಡು ಸ್ವಾಮಿ? ಜನಗಳ ದುಡ್ಡು ಅದು. ಸರ್ ನಿಮ್ಗೆಲ್ಲ ಗೊತ್ತಿದೆ, ಇದೆಲ್ಲ ಮಾಹಿತಿ ಇದೆ. ನಾನು ಅದನ್ನ ನೋಡಿ ಕೋರ್ಟಿನ ವಿಷಯ ನಾನು ಮಾತಾಡೋಕ್ಕಾಗಲ್ಲ.
ನೀವು ನೋಡಿ ಒಂದು ಅಯ್ಯ ಹಾಕೊಳ್ಳಿ, ಅಯ್ಯ ಹಾಕೋದಕ್ಕೆ ಪ್ರಾವಿಷನ್ ಇದೆ ಸ್ವಾಮಿ, ಎಲ್ಲ ಇದೆ ನಿಮ್ಗೆ. ಮತ್ತಾಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ಯಾರು AGP ಇದ್ದಾರೆ, ಅದಕ್ಕೆ ಅವ್ರನ್ನ ಕರ್ಸಿ ಅಂತ ಒಂದು ಮೀಟಿಂಗ್ ಅಲ್ಲಿ ಕರ್ಸಿದ್ದೀರಾ ನೀವು? ಏನ್ರಿ ಮಾಡಿದಾರೆ ಅವರು? ಏನ್ ಮಾಡಿದಾರೆ ಹೇಳಿ? 4-5 ವರ್ಷಕ್ಕೆ ಅವ್ರು ಏನ್ ಮಾಡಿದಾರೆ ಹೇಳಿ? ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನ್ ತಗೊಂಡಿದ್ದಾರೆ, ಏನ್ ಮಾಡಿದಾರೆ ಹೇಳಿ? ಅವ್ರು ಏನ್ ಸ್ಟೆಪ್ ತಗೊಂಡಿದ್ದಾರೆ ಹೇಳಿ? ಈಗ ಮೊನ್ನೆ ಇದು ಎನ್ಕ್ವೈರಿ ಎವಿಡೆನ್ಸ್ ಸಿಗಿತ್ತು ಮೊನ್ನೆ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ 28. ಅಲ್ಲ ಸ್ವಾಮಿ, ಈಗ ಅಷ್ಟೇ ಈಗ ಗ್ರಾಮ ಠಾಣಾ 25 ಇದೆ ಅಷ್ಟೇ. ಗ್ರಾಮ ಠಾಣಾ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ನೀವೇನ್ ಮಾಡ್ಬೋದು ಹೇಳಿ? ಏನ್ ಮಾಡ್ಬೋದು ಹೇಳಿ? ಲಾಯರ್ ಕೆಲಸ ಮಾಡಲ್ಲ, ಲಾಯರ್ ಕೆಲಸ ಟ್ರಾನ್ಸ್ಫರ್ ಆಗಿ ಹೊರಟೋಗ್ತಾರೆ. ಲಾಯರ್ ಕೆಲಸ ಮಾಡಲ್ಲ, ನೀವೇನ್ ಮಾಡ್ಬೋದು ಹೇಳಿ? ಇದೇ ಕತೆ. ಲಾಯರು ಮಾಡೋದು ಹೇಳಿ. ಈಗ ನನಗೆ ಗೊತ್ತಿಲ್ಲ, ಲಾಯರ್ ಅಂತಂದ್ರೆ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪ್ರೋಚ್ ಮಾಡಿ ನಮ್ದು ಏನ್ ಕೇಸ್ ಇದೆ ನಮ್ದು ಮಾಡಿಸಿ ಅವತ್ತಿಂದ ಅದನ್ನೇ ಮಾಡ್ತಿದ್ದೀರಾ, ಆದ್ರೆ ಅಲ್ಲಿ ಮಾಡಿಲ್ವಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ಕೆಲಸ ಆಗೋದು ಹೇಳಿ ಸರ್, ಅದು ಆಗದ ಹೇಳಿ. ಲಾಯರ್ ಇಂದಲೇ ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದಲೇ ಮಾಡಿಸ್ಬೇಕು ಈಗ ಅದನ್ನ. ಆಯ್ತು ಆಯ್ತು, 5 ವರ್ಷದಿಂದ ಅಲ್ಲ 5 ವರ್ಷದಿಂದ ಅವ್ರು ಏನು ಮಾಡಿಲ್ಲ, ನೀವು ಅದಕ್ಕೆ ಏನ್ ಮಾಡಿದ್ದೀರಿ? ಮಾಡಿಸ್ತೀನಿ ಈಗ ನಾನು. ಏನ್ ಮಾಡಿದ್ರಿ ಹೇಳಿ ಸ್ವಾಮಿ? ನೀವು 6 ತಿಂಗಳು ಹೇಳ್ತಿರೋ, 3 ತಿಂಗಳು ಹೇಳ್ತಿರೋ? 10 ವರ್ಷ ಹೇಳ್ತಾರೆ ಈಗ. ಕೇಳಿ, ಇನ್ನೊಬ್ರು ಇವಾಗ ಬರ್ತಾರೆ ಮತ್ತಿದೆ. ಈಗ ನಾನು ಕೋರ್ಟ್ ವಿಚಾರದಲ್ಲಿ ನೀವು ಬೇಕಾದ್ರೆ ಬರ್ರಿ, ಕರ್ಕೊಂಡು ಹೋಗ್ತೀನಿ. ಪಬ್ಲಿಕ್ ಅಲ್ಲ ಸ್ವಾಮಿ, ಈಗ ಒಂದ್ ವಿಷಯ ಮಾತಾಡ್ತೀನಿ, ನಾವು ಅದನ್ನ ಬೇರೆ ರೀತಿಯಾಗಿ ತಗೊಂಡು ಹೋಗ್ಬೋದು, ಆದ್ರೆ ನನ್ನ ದುಡ್ಡು ನಮ್ಮ ಶ್ರಮ ಯಾಕೆ ಬಳಸಬೇಕು? ನೀವು ಅದಕ್ಕಿದ್ದೀರಿ, ಸರ್ಕಾರಿ ದುಡ್ಡು ಉಪಯೋಗಿಸ್ತಾ ಇದ್ದೀರಿ. ವಕೀಲರಿಗೆ, ಅಭಿಯೋಜಕರಿಗೆ, AGP ಅವರಿಗೆ ಸರ್ಕಾರ ದುಡ್ಡು ಕೊಡ್ತಾ ಇದೆ, ಜಿಲ್ಲಾಧಿಕಾರಿಗಳು ಪೆನ್ನು ಪೇಪರ್ಗೆ ದುಡ್ಡು ಕೊಡ್ತಾ ಇದೆ. ಈಗ ನಾನು ಈಗ ನೆಕ್ಸ್ಟ್ ಇಯರಿಂಗ್ ಅಲ್ಲಿ ಇನ್ನೊಂದು ನಮ್ಗೆ ಸ್ಟ್ರಾಂಗ್ ಆಗಿ ಅದನ್ನ ಏನ್ ಬೇಕೋ ಅವ್ರಿಗೆ ಡಾಕ್ಯುಮೆಂಟ್ ನೀವು ಒಂದ್ಸರಿ AGP ಮಾತಾಡ್ತೀನಿ ಸರ್. ಒಂದ್ ನಿಮಿಷ ನೀವು ಮಾತಾಡ್ತೀರಿ ಸ್ವಾಮಿ, ನಮ್ಮ ಎದುರುಗಡೆ ತಂದು ನಿಲ್ಸಿ, ಅಧಿಕಾರಿಗಳ ಎದುರುಗಡೆ ತಂದು ನಿಲ್ಸಿ. ಆಯ್ತು, ಒಂದ್ ದಿವಸ ಕರ್ಸ್ತೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, AC ಅವ್ರ ಎದುರುಗಡೆ ತಂದು ನಿಲ್ಸಿ, ಮೇಡಮ್ ಅವ್ರ ಎದುರುಗಡೆ ತಂದು ನಿಲ್ಸಿ. ಹೇಳ್ತೀನಿ ಮೇಡಮ್. ಈಗ ಒಂದು ಡೇಟ್ ಬೇರೆ ವಕೀಲರಾಗಿದ್ರೆ ನಾವು ಕೇಳ್ತಿರಲ್ಲ ಸ್ವಾಮಿ, ನಾವು ಸಂಬಳ ಕೊಡ್ತಿದ್ದೀವಿ, ಅವ್ರಿಗೆ ತಂದು ನಿಲ್ಸಿ ಅವ್ರನ್ನ. ಅಲ್ಲಿ ವಿಷಯ ಅಂದ್ರೆ ನಿಮಗೆ ಬೇರೆ ತರನೇ ಆಗ್ಬಿಟ್ಟಿದೆ, ನಿಮ್ಗೆ ಕೋರ್ಟ್ ಅಲ್ಲ ಐತೆ. ಕೋರ್ಟ್ ಇಂದ ಇಲ್ಲ ಅಂದಿದ್ರೆ ನಾವೇನು ಮಾಡ್ತೀವಿ? ನೀವು ಅದನ್ನ ಹೇಳ್ಬೇಡ್ರಿ, ನೀವು ಅದನ್ನೇ ಮುಂದಿನ ಡೇಟ್ ಅಲ್ಲೂ ಹೇಳ್ತೀರಾ, ನೀವು ಅದನ್ನ ಹೇಳ್ಬಾರ್ದು. ನೀವು ಯಾಕೆ ಹೇಳ್ತೀರಾ ಕೋರ್ಟ್ ಅಲ್ಲಿ ಐತೆ ಅಂತ? ಅಲ್ಲ ರೀ, ನಿಮಗೆ 5 ವರ್ಷದಿಂದ ಸ್ಟೇ ವೇಕೆಟ್ ಮಾಡಿಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮತ್ತೆ ಇನ್ನೇನು ಬೇಕು ನೀವು? ನಾವು ಬೇರೆ ತರ ಮಾತಾಡ್ಬೇಕಾಗ್ತದೆ. ಆಯ್ತು, ಈಗ ನಾನು ಇನ್ನು ಒಂದು ಡೇಟ್ ಕೊಡಿ, ಅವ್ನು ಕರ್ಸ್ತೀನಿ. ಅಲ್ಲ ಸರ್, ಅಲ್ಲ ನಾನು ಕೇಳಿ ಸಾಹೇಬ್ರೆ, ಈಗ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇದೆ. ನಾವು ಕೋರ್ಟ್ ವಿಷಯದಲ್ಲಿ ನಾವು ಎಂಟ್ರಿ ಆಗಕ್ಕೆ ಬರೋದಿಲ್ಲ. ನಾನು ಹೇಳ್ತೀನಿ, ನಮ್ಗೆ ಅರ್ಥ ಆಗಿದೆ ರೀ ಸ್ವಾಮಿ. ಕೋರ್ಟ್ ಅಲ್ಲಿ ಅಯ್ಯ ಹಾಕೊಂಡು ರಿಜೆಕ್ಟ್ ಮಾಡಿದಾರ್ರಿ, ಏನಂತ ಹೇಳ್ತಾರೆ ಗೊತ್ತಾ? ರೀಸನ್ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಕೋರ್ಟ್ ಆರ್ಡರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಗೊತ್ತಾ? ರಿಜೆಕ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳಿದ್ದಾರೆ, ರೆಸ್ಪಾಂಡೆಂಟ್ ಇದ್ದಾರೆ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇವರು ಯಾರು? ಆ ಸೈಟ್ಗಳು, ನೀವು ಸೈಟ್ಲೆಸ್ ಪೀಪಲ್ಸ್ ಅವರೇ ಅಯ್ಯ ಹಾಕೊಂಡಿದ್ದಾರೆ. 2 ಅಯ್ಯ ರಿಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಮೇಡಮ್ ದಯಮಾಡಿ ಇದನ್ನ ಗಮನಿಸ್ಬೇಕು ನೀವು. ಅಲ್ಲ, ನೀವು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲ ಮೇಡಮ್, ಇಲ್ಲಿ ಮಧ್ಯದಲ್ಲಿ ಬಹಳ ಸಿಂಪಲ್ ಮೇಡಮ್, ತುಂಬಾ ಸಿಂಪಲ್. ದೊಡ್ಡಮಾಲೂರು ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಇದುವರೆಗೆ ಯಾರ್ಯಾರು ಕರ್ತವ್ಯ ನಿರ್ವಹಿಸಿದ್ದಾರೆ ಅಷ್ಟು ಕೇಸ್ ವರ್ಕರ್ಸ್ಗೆ ಎಲ್ಲ ಚಾರ್ಜ್ ಪಟ್ಟಿ ಹುಡುಕಿಸ್ಲಿಕ್ಕಂತ ನಾನು ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀನಿ. ಅದನ್ನು ಕೊಡ್ತೀನಿ. ಒಂದು ನಿಮಿಷ. ಏನಾಗಿದೆ ಅಂದ್ರೆ, ಇಷ್ಟೇ ಹೇಳೋದಾಗಿದ್ರೆ ನಾವು ಇಷ್ಟೊತ್ತಿನವರೆಗೂ ಕಾಯೋಂಥ ಅವಶ್ಯಕತೆ ಇರಲಿಲ್ಲ ಅಲ್ವಾ? ನಾವು ಅವಾಗಲೇ ನಿಮ್ಮ ಹತ್ರ ನಿಮಗೆ ಪತ್ರ, ಅವರ ಫೈಲ್ ಇಲ್ಲ ಅಂತ ಇಲ್ಲಿ, ಅದು ವೀರೇಶನ್ ಅವ್ರ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಶಿರಾದ ಕೆಲಸ ಮಾಡ್ತಾರೆ, ಅದು ಮಾಹಿತಿ ಹೇಳ್ತಾರೆ. ಈಗ ನಾವು ಹೇಳೋದೇನಂದ್ರೆ, ಈಗಾಗಲೇ AC ಅವ್ರಿಗೂ ಕೂಡ ಗಮನಕ್ಕಿತ್ತು, ಎಲ್ಲ ನಿಮಗೆ ಗೊತ್ತಿದೆ. ಸೊ ಈಗ ನಾವು ಆಗಲೇ ಬಂದಿದ್ರಿ, ನಮ್ಮ ಅಹವಾಲನ್ನು ಕೇಳಿದ್ರಿ, ನಮ್ದು ಒಂದೇ. ಈಗ ತಾವು ಹೇಳಿದಿರಿ ಮಾಡ್ಕೊಡ್ತೀವಿ ಸಮಯಕ್ಕೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಡ್ತೀವಿ 1 ತಿಂಗಳಲ್ಲಿ ಅಂತ ಹೇಳಿದ್ರಿ. ಇನ್ನೂ ಸಮೇತ ಅದು ಕಳೆದು ಹೋಗಿದ್ದಂಥ ಫೈಲು ಪುನಃ ಸರ್ವೆ ಮಾಡಿಸಿದ್ರು ಅನ್ನೋದು ಕಂಡು ಬಂದಿದೆ. ಹೌದಾ? ನಿಮಗೂ ಗೊತ್ತಿದೆ. ಸೋಮಪ್ಪ ಸಾಹಿತ್ಯದಾಗ ಅಳತೆ ಹಾಕ್ಸಿ ಅಳತೆ ಮಾಡಿಸಿದ್ರು ಅಂತ. ಆ ಫೈಲು ಈಗ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಅದಕ್ಕೋಸ್ಕರ ಯಾರು ಕರ್ತವ್ಯ ನಿರ್ವಹಿಸಿದ್ದಾರೆ, ಅದು ಯಾರು ಚಾರ್ಜ್ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಮಾಹಿತಿ ತಗೊಳಕ್ಕಂತಾನೆ ಪತ್ರ ಹಾಕ್ತಾ ಇದ್ದಾರೆ. ದಯಮಾಡಿ ತಪ್ಪಿಬೇಡಿ. ಈಗ ತಾವು ಹೇಳಿದ್ರಿ, ಏನಂತ ಹೇಳಿದ್ರಿ? ಈಗಾಗಲೇ ಅದು ಕಳೆದೋಗಿತ್ತು. ನಾವು ಅದನ್ನೇ ಅವ್ರು ಹೇಳಿದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಹೌದು, ಕರೆಕ್ಟ್ ಇದೆ. ಕಳೆದೋಗಿರೋ ಅಂತ ಕಡ್ತಾನ ಮತ್ತೆ ನಾವು ಸ್ಟ್ರೈಕ್ ಮಾಡಿ ಕುತ್ಕೊಂಡಾಗ 45 ದಿನ ಕುತ್ಕೊಂಡಾಗ ಮತ್ತೆ ತಯಾರು ಮಾಡಿ ಮತ್ತೆ ಕಳೆದಿದ್ದಾರೆ ಅಂತಂದ್ರೆ ಗೊತ್ತಾಯ್ತು. ಅದಕ್ಕೋಸ್ಕರನೇ
ಅದು ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಚಾರ್ಜ್ ಪಟ್ಟಿಯಲ್ಲಿ ಪರಿಶೀಲನೆ ಮಾಡಿಕೊಂಡು ಅದನ್ನು ಮಾಹಿತಿ ಕೊಡ್ತೀವಿ ಅಂತ ಅಂದಿದ್ದಾರೆ. ಇದುವರೆಗೆ ಯಾರ್ಯಾರು ಕರ್ತವ್ಯ ನಿರ್ವಹಿಸಿದ್ದಾರೆ ಅಷ್ಟು ಜನಕ್ಕೂ ಸೇರಿಸ್ಬಿಟ್ಟೆ ಆಯಾ ತಾಲೂಕಿಗೆ ನಾನು ಪತ್ರವನ್ನು ಹಾಕ್ತಾ ಇದ್ದೀನಿ. ಆಗ ಅದನ್ನು ನಿಮಗೆ ತೋರಿಸ್ತೀನಿ. ಒಂದು ಈಗ ನೆಕ್ಸ್ಟ್ ಇವ್ರದ್ದು ಮ್ಯಾಟರನ್ನ ಕೇಳಿ. ತಿಗಳರಹಳ್ಳಿ ಜನಕಲೋಟಿ ಕೂಡಲೇ ಕ್ರಿಮಿನಲ್ ಕೇಸ್ ಫೈಲ್ ಕಳ್ತನ ಕೇಸ್ ಅವ್ರ ಮೇಲೆ ಫೈಲ್ ಮಾಡಿ. ಹೆಂಗ್ ಕದ್ರು ಮೇಡಮ್, ಇಷ್ಟು ಜನಗಳ ಆಸ್ತಿ ಅದು, ಹೆಂಗ್ ಕದ್ರು ಅವರು? ರೆಸ್ಪಾನ್ಸಿಬಲ್ ಇಲ್ವಾ ಅವ್ರಿಗೆ? ಅದ್ರ ಬಗ್ಗೆ ನೀವು FIR ಮಾಡಿಸಿ ಅವ್ರನ್ನ ಫಸ್ಟ್ ಒಳಗಡೆ ಹಾಕ್ಸಿ ಅವ್ರನ್ನ. ಖಂಡಿತವಾಗೂ ಮಾಡಿಸಿ. ನೀವು ಶೋಕಾಸ್ ಕೊಟ್ಟು ಏನು ಪ್ರಯೋಜನ ಇಲ್ಲ ಮೇಡಮ್, ಸಮಜಾಯಿಸಿ ಅವಶ್ಯಕತೆ ಇಲ್ಲ. ಫಸ್ಟ್ ಅವ್ರಿಗೆ FIR ನಾನು ಫಸ್ಟ್ ಈಗ ನಮಗೆ ಇಲ್ಲೇ ಒಂದು ಕಡತಗಳನ್ನು ಕಳವಾಗಿದ್ದ ಬಗ್ಗೆ ಮಾಹಿತಿಯನ್ನ ಮಾನ್ಯ ಜಿಲ್ಲಾಧಿಕಾರಿ ಕಳಿಸಿ ಈಗ ಅಪ್ರೂವಲ್ ತಗೊಂಡು ಒಂದು FIR ಮಾಡ್ತಾ ಇದ್ದೀವಿ. ಅದೇ ತರ ನೀವು ಹೇಳಿದ ತಕ್ಷಣ ಇವಾಗ ಇಮಿಡಿಯೇಟ್ ಆಗಿ FIR ಮಾಡಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತೆ ಇನ್ನೊಂದೇನು ಗೊತ್ತಾ, ಈಗಾಗಲೇ ಇದು ಹಳೆ ವಿಷಯ. ಈಗಾಗಲೇ 2-3 ಸರಿ ಇದನ್ನೇ ಹೇಳಿದಿರಿ. ಅಂದ್ರೆ ಈಗ ನಾವು ಅದನ್ನ ನೋಡಿ ಅಲ್ಲಲ್ಲ, ಇವತ್ತು ನಾನು ಅದನ್ನ ನಿಮಗೆ ಪತ್ರನೂ ಕೊಡ್ತೀನಿ. ತಯಾರಾಗ್ತಾ ಇದೆ, ಒಂದು 5 ಮಿನಿಟ್ಸ್ ಅದೊಂದು ಆಗದೆ ಸಾಕು ಅಷ್ಟೇ ಮೇಡಮ್. ಏನು ಹೌಸ್ಲೆಸ್ ಪೀಪಲ್ ಮತ್ತು ಸೈಟ್ಲೆಸ್ ಪೀಪಲ್ಗೆ ನಿವೇಶನಗಳು ಮತ್ತು ಮನೆಗಳನ್ನು ಕೋರಿದ್ರು ಅದ್ರ ಬಗ್ಗೆ ಹಂತಹಂತವಾರು ಕ್ರಮ ಕೈಗೊಳ್ಳಲು RDPR ಇಒ ಅವರಿಗೆ ನಾನು ಈ ಮೂಲಕ ಪತ್ರವನ್ನು ಹಸ್ತಾಂತರಿಸ್ತೇನೆ. ಹಾಗೆಯೇ ಈಗಾಗಲೇ ಇರುವಂತಹ ಜ್ವಲಂತ ಸಮಸ್ಯೆಗಳಾದಂತಹ ಬಗರುಕುಂಟಲ್ಲಿ ಸಾಗುವಳಿ ಚೀಟಿ ವಿತರಣೆ ಆಗದಲ್ಲೇ ಇರುವಂತಹ ಪ್ರಕರಣಗಳ ಬಗ್ಗೆ ಏನು ನನ್ನ ಗಮನಕ್ಕೆ ತಂದಿದ್ದೀರಾ ಅವುಗಳನ್ನು ಹಂತವಾರು ಇನ್ನು 2-3 ತಿಂಗಳಲ್ಲಿ ಸ್ಥಳ ತನಿಖೆ ಮಾಡಿ ನಿಯಮಾವಳಿಯಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿ.